ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋನ ನಾನು ನಮ್ಮ ಕಾರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಮಂಡೇ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಲುಕ್ ಕೊಟ್ಟೆ. ನಮ್ಮ ಮನೆಯವ್ರು ಏನೋ ಹೇಳ್ತಾಯಿದ್ರು, ಹಾಗಾಗಿ ಒಂದು ಲುಕ್ ಕೊಟ್ಟೆ ಏನು ಹೇಳ್ತಾ ಇದೆಯಾ ಅಂಥೇಳಿ. ಸೊ ಇವತ್ತಿನ ಲಾಗ್ನ ನಾನು ನಮ್ಮ ಕಾರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗಿ ಬಂದು ಮಂಡೇ ಲಾಗ್ ಇದು ಆಯಿತಾ. ಸಂಡೇ ನಾನು ಯಾವುದೇ ಥರ ಲಾಗ್ನ ಮಾಡಿಲ್ಲ. ಸೊ ಮಂಡೇ ಅಗೇನ್ ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತ ಹೇಳಿದರೆ, ನಮ್ಮ ಅತ್ತೆ ಇವತ್ತು ನಾಗರು ಮಾಡ್ತೀನಿ ಅಂತ ಹೇಳಿದ್ದು ರೇವಣ ಸಿದ್ದೇಶ್ವರ ಬೆಟ್ಟದಲ್ಲಿ. ಸೊ ಹಾಗಾಗಿ ಇವತ್ತು ಕೂಡ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗನ ಏನೋ ಹೇಳ್ಕೊಂಡು ನಗಿಸ್ತಾ ಇದ್ದೀನಿ, ಯಾಕಂದರೆ ಅವನು ಅವಾಗ ತಾನೇ ಎದ್ದು ನಿದ್ದೆ ಮೂಡಲ್ಲೇ ಇದ್ದ. ಸ್ನಾನ ಮಾಡಿಸ್ಕೊಂಡು ಬೇಗ ಬೇಗ ಕರ್ಕೊಂಡು ಬಂದುಬಿಟ್ವಲ್ಲ. ಸೊ ಹಾಗಾಗಿ ಅವನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾಗರ ಕಲ್ಲನ್ನ ತೊಳೆಯೋದಕ್ಕೆ ಅಂಥೇಳಿ ನೀರು ಇಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ. ಆ್ಯಂಡ್ ನಾನು ಪಾಪ ಮಲ್ಕೊಂಡ್ಬಿಟ್ಟಿದ್ದೆ, ನಿದ್ದೆ ಅಂತ ಹೇಳಿದ್ನಲ್ವ ಆವಾಗಲೇ. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದ, ಅವನ್ನ ಎತ್ಕೊಂಡು ಹೋಗಿದ್ವಿ. ಸೊ ಫೈನಲಿ ಈ ರೀತಿ ನಾಗರು ಮಾಡಿದ್ವಿ. ನಾವು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ಎಷ್ಟು ಬೇಕಷ್ಟು. ಸೊ ನಾಗರು ಎಲ್ಲ ಮಾಡಿಕೊಂಡು ಆ ಬೆಟ್ಟ ಹತ್ತಬೇಕಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಏನೋ ಮಳೆ ಬರ್ತೈತೆ, ಎಷ್ಟೊಂದು ಮಳೆ ಹೋಗ್ತೈತೆ ನೋಡು. ಜಾರ್ತವೆ ಏನು. ಸೊ ಹತ್ತದೋ ಬೇಡವೋ ಅಂತ ಯೋಚನೆ ಮಾಡಿ ಫೈನಲಾಗಿ ಬರೋದು ಬಂದುಬಿಟ್ಟಿದ್ದೀವಿ. ದೇವ್ರ ದರ್ಶನ ತೊಗೊಂಡಿಲ್ಲ ಅಂತಂದರೆ ಹೇಗೆ ಅಂತೇಳಿ ದೀಕ್ಷು ಹತ್ಬಿಡೋಣ ನಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಹತ್ತಿಸ್ಕೊಂಡು ಕರ್ಕೊಂಡು ಹೋದೆ. ಸೊ ಮಳೆ ಮಾತ್ರ ಸಕ್ಕದಾಗಿ ಹೋಯ್ತು ಗೈಸ್, ಎಷ್ಟು ಹೋಯ್ತಿತ್ತು ಅಂತಂದರೆ. ಸೊ ನೀವೇ ನೋಡ್ತಿರ್ಬೋದು, ಎಲ್ಲ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರು ಮಾಡಿ ಮನೆಗೆ ಬಂದ್ವಿ. ಇವಾಗ ಪಾಪ ಮಲ್ಕೊಂಬಿಟ್ಟಿದ್ದಾನೆ, ಕಾರಲ್ಲೇ ಮಲ್ಕೊಂಬಿಟ್ಟಿದ್ದ. ಸೊ ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಇವಾಗ ನನ್ನ ಪಾಪಂಗೆ ದೀಕ್ಷೆಗೆ ಸೈಕಲ್ ಬುಕ್ ಮಾಡಿದೆ, ಅದು ಸೈಕಲ್ ಬಂದಿದೆ. ಸೊ ಹೇಗಿದೆ ಅಂತೇಳಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ವಾರ ಆಗಿತ್ತು ಬುಕ್ ಮಾಡಿ, ಇವತ್ತು ಬಂದಿದ್ದೆ. ಹೋಗಿ ಅರಿಶಿ ಇಸ್ಕೊಂಬರಕ್ಕೆ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೆ. ಅವ್ರು ಮನೆ ಹತ್ರ ಬಂದು ಫೋನ್ ಮಾಡಿದ್ರಂತೆ, ಬಟ್ ನಾವು ಇರಲಿಲ್ವಲ್ಲ, ಆಫೀಸ್ ಹತ್ರನೇ ಹೋಗಿ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಮಳೆ ಬೇರೆ ಸಿಕ್ಕಾಬಿಟ್ಟೆ ಏಪ್ಪ ಒಂದು ಅರ್ಧ ಗಂಟೆ ಲೇಟ್ ಆಗ್ಬಿಟ್ಟಿದ್ರು, ಮಳೆಗೆ ಸಿಗಾಕೊಬಿಡ್ತಾ ಇದ್ವಿ ಆ್ಯಕ್ಚುಲಿ. ಆಯ್ತಾನೆ ಇದರಲ್ಲಿ ಎಲ್ಲ ಪಾರ್ಟ್ಸ್ ಇರ್ತತೆ. ನಾವು ಕ್ಲೀನಾಗಿ ವಾಕರ್ಗೆ ಸೆಟ್ ಮಾಡ್ಕೊಂಡ್ವಲ್ಲ, ಹಂಗೆ ಸೆಟ್ ಮಾಡ್ಕೋಬೇಕು. ಈಗ ಸಂಜೆ ದೀಕ್ಷು ನಿಮ್ಮ ಅಪ್ಪನ ಕರ್ಕೊಂಡು ಕೆಳಗಡೆ ಒಂದು ರೌಂಡ್ ಹೋಗ್ಬಿಟ್ವಾ, ಆಯ್ತಾ? ಆದ್ರೂ ಹೊಸ ಶೇಕಲ್ ಅಂತ ನೋಡ್ದ, ಎಲ್ಲ ಈ ಥರ ಪಾರ್ಟ್ಸ್ಗಳಿರ್ತವೆ. ಆಗ್ಬೇಡ ನೋಡು ಎಲ್ಲಾದ್ರೂ. ನಿಮ್ಮ ಕಾಲದಲ್ಲಿ ಇವೆಲ್ಲ ತಗೊಡ್ತಾ ಇದ್ರ ನಿಮ್ಮಪ್ಪ? ನೋಡಿ ನನ್ನ ಮಗಂಗೆ 2000 ರೂಪಾಯಿ ಸೈಕಲ್ ತಗೊಂಡಿದ್ದೀವಿ. ಯಾಕೆ ನಿಂತ್ಕೊಳ್ಳಲ್ವಾ ನನ್ನ ಮಗ? ವಾ ಕುತ್ಕೊಳ್ಳಿ ಬಿಡು, ನಿಂಗೇನು. ಮಗನ ದೀಕ್ಷು
ಶೈಕಲ್ ಬಂದೈತೆ ನಿನಗೆ ಶೈಕಲ್. ಎದ್ದು ನಿಂತ್ಕೊಬಿಟ್ಟವನು ಆಗಲೇ. ಹಾರನ್ ಮಾಡಿ ಕಿಕ್ ಅಲ್ಲಿ ವಾ ರನ್ ಮಾಡ್ತೈತೆ ಪಪ್ಪ ರನ್ ಮಾಡ್ತೈತೆ. ರೆಡಿಯಾಗಿದೆ. ಬುಟ್ಟಿ ಮುಂದೆರಡು ಹಾಕೋಕ್ಕಾಗ್ತಾ ಇಲ್ಲ. ಕರ್ಕೊಂಡು ಹೋಗ್ತೀನಿ ವೆಯ್ಟ್. ಜಾಗ ಬಿಡು ಕಿಕ್ ಪಾಪ ಜಾಗ ಬಿಡು ಕಿಕ್. ನಾನು ಹಿಂಗೆ ತಿರ್ಗಿಸ್ತಾ ಇದ್ರೆ ಅವ್ನು ಹ್ಯಾಂಡ್ಲ ಹಂಗೆ ತಿರ್ಗಿಸ್ತಾನೆ ಕಣೋ. ನನ್ನ ಮಗ ತಂದೆ 2 ಅವರ್ ಆಯಿತು ಸೈಕಲ್ ಬಿಡೋಕ್ಕೆ ರೆಡಿ ಇಲ್ಲ. ಸೈಕಲ್ ಹತ್ರ ಕಚ್ಕೊಬಿಟ್ಟವನೆ. ಪಾಪಣ್ಣಿ ಬಾ. ಬರೋಕ್ಕೆ ರೆಡಿ ಇಲ್ಲ. ವೀಲ್ನ ತಳ್ಳೋದು, ಚಕ್ರ ತಿರ್ಗಿಸೋದು, ಬೆಲ್ ಹೊಡಿಯೋದು ಇದೇ ಮಾಡ್ಸವನು ಅವಾಗ್ಲಿಂದ. ಸೊ ಈ ರೀತಿ ಫುಲ್ಲು ಅರಿಶಾನೆ ಫಿಟ್ ಮಾಡಿದೆ. ಏನು ಜಸ್ಟ್ ಒಂದು 20 ಮಿನಿಟ್ಸಲ್ಲೆಲ್ಲ ಫಿಟ್ ಮಾಡಿಬಿಟ್ರು ಕ್ಲೀನಾಗಿ. ಆ ಬುಟ್ಟಿ ಮುಂದೆ ಒಂದು ಬುಟ್ಟಿ ಬೇಡ ಅಂತ ಹಾಕಲಿಲ್ಲ ನಾವೇನೆ, ಹಿಂದೆಗಡೆ ಐತೆ ಅದು. ಓನೆ ಬಂಗಾರಿ ಖುಷಿಯಾಗ್ಬಿಟ್ಟೈತೆ ಮಗ. ಬಂಗಾರಿ ನೋಡಿ ಮೊಮ್ಮಮ್ಮ ತಿನ್ನಿಸ್ತೀನಿ ನಿನ್ಗ. ಹಾಂ ಓನಪ್ಪ. ಶೈಕಲ್ಲು ಚೆನ್ನಾಗೈತೆ. ಅದು ಶೈಕಲ್ ಚೆನ್ನಾಗಿ. ಸೊ ಹಾಗೆ ಮನೇಲಿ ಸ್ವಲ್ಪ ಗ್ರಾಸರೀಸ್ ಇಲ್ಲ. ಸೊ ಹಾಗಾಗಿ ತರೋಕ್ಕೆ ಹೋಗ್ತಾಯಿದ್ದೀವಿ ಬಿಗ್ ಮಾರ್ಟಿಗೆ. ಸೊ ಲೆಟ್ಸ್ ಗೋ. ಸಂಜೆ 7 ಗಂಟೆ ಆಗಿತ್ತು ಆ್ಯಕ್ಚುಲಿ. ಇವನಿಗೆ ಸರಿ ತಿನ್ನಿಸಿ ನಾವು ಹೋಗೋಣ ಅಂತ ಹೇಳಿ ರೆಡಿಯಾಗಿ. ನಾನೇನು ಮುಖ ತೊಳೆದಿಲ್ಲ ಆಯಿತಾ. ಇವತ್ತು ಮುಖ ತೊಳೆಯೋ ಮೂಡಲಿಲ್ಲ ನಾನು, ಹಾಗಾಗಿ ಸೊ ಹೋಗಿ ತರಬೇಕು. ಎಣ್ಣೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ, ತರಬೇಕು. ಆಯ್ತಮ್ಮ. ಸೊ ಸೈಕಲ್ ಇರು ಹಿಂಗೆ ಬಿಡ್ತೀಯಾ? ನಾನು ಬರಲ್ಲ ಕೈ ಬಿಡಿಸ್ಕೊಳಗಿದ್ಯಾ ನೀನು? ಆಯ್ತು ಹೋಗಪ್ಪ. ಸುಂದರ ಆಯ್ತು ನಡಿ ಚಲೋ. ಅಯ್ಯೋ ಕಣ್ಮೇಲೆ ಬಂದ್ಬಿಟ್ಟೈತೆ. ಎತ್ಕೊಂಡ್ಬಿಡ್ತಾಳೆ ಅಂತ ಎತ್ಕೊಂಡ್ಬಿಡ್ತಾಳೆ. ಬರೋ ನೀನು ಬರಲ್ಲ. ಚೆನ್ನಾಗದೆ ಪೀಠ ಅಂದರೆ ಒಬ್ಬನೇ ಮುಂದಗಡೆ ಕುತ್ಕೊಳ್ಳೋಂಗೆ ಆಗ್ಬಿಟ್ಟವನೇ ನನ್ನ ಮಗ. ಕೂತವನ ನೀನು ಒಬ್ಬನೇ ಕೂತ್ಕೋತೀನ ಅಲ್ಲಿ ಎತ್ಕೊಬಿಡ್ತಾಳೆ ಅಂತ ಮತ್ತೆ ಹೆಂಗಾಡ್ತಾನೆ. ಓಹೋ ಸಾನಕ್ಕೆ ಎಮ್ಮೆ ಹಂಗಾದ್ರೆ. ಹಂಗಾರೆ ನಿಮ್ಮಪ್ಪ ಒಡ್ಸ್ಕೊಂಡು ಹೋಗೋದು ಬಿಟ್ಬಿಟ್ಟು ನೀನು ಎತ್ಕೊಂಡೆ ಕೂತ್ಕೊಂಡಾನೆ. ಮ್ಯಾಕ್ಸ್ ಫ್ರೆಶ್ ತಗೋತೀಯ? ಚೆನ್ನಾಗಿರೋದು. ಅವನಿಗೂ ಬೇಕಂತೆ. ಲೈಟ್ ನೋಡೋದು. ಏನು ನೀನು ಫ್ರೀಡಮ್ ಬೇಡ ನನಗೆ. ಸನ್ಫ್ಯೂರ್ ತಗೊಳಪ್ಪ. ನಾನು ಫ್ರೀಡಮ್ ತಿಂದರೆ ಮೈಯೆಲ್ಲ ಒಳ್ಳೆ ಆಯ್ತೈತಿ. ಇದು ದೀಪದ ಎಣ್ಣೆ ಆಯಿತಾ?
ದೀಕ್ಷೆ ಈಗ ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟವ್ರೇನೋ ಅನ್ಸ್ತೈತೆ. ದೀಕ್ಷಾ ಏನು ಮಾಡ್ತಿದ್ಯಾ ನೀನು? ಕಾಕ್ ಸೊ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದ್ವಿ. ಅದು ನಾನು ಏನೇನು ತೊಗೊಂಡೆ ಅಂಥೇಳಿ ನಾನು ರಾತ್ರಿ ಏನೂ ಕ್ಯಾಪ್ಚರ್ ತೊಗೊಂಡಿಲ್ಲ ಆ್ಯಂಡ್ ಏನು ಕ್ಯಾಪ್ಚರ್ನೂ ತೊಗೊಂಡಿಲ್ಲ ಆಯಿತಾ. ಒಂದು 2000 ಬಿಲ್ ಆಯಿತು. ಆ್ಯಕ್ಚುಲಿ ಏನೂ ಇರಲಿಲ್ಲ. ಆ್ಯಕ್ಚುಲಿ ಶಾಂಪೂ, ಸೋಪು ಒಂದು 2 ಮಂತ್ಸ್ ಆಗಿತ್ತು ಅನಿಸುತ್ತೆ ಗ್ರಾಸರೀಸ್ ತಂದು. ಹಾಗಾಗಿ ಜಾಸ್ತಿ ತಂದ್ವಲ್ಲ, ತುಂಬ ಲೇಟ್ ಆಗೋಯಿತು. 9:30 ಆಗೋಯಿತು ಮನೆಗೆ ಬರೋ ಅಷ್ಟರಲ್ಲಿ. ಹಾಗಾಗಿ ನಾನು ಏನೂ ಕ್ಯಾಪ್ಚರ್ ತೊಗೊಂಡಿಲ್ಲ. ಇದು ಮಾರ್ನಿಂಗ್ ಕ್ಯಾಪ್ಚರು. ನಾನು ಮಾರ್ನಿಂಗ್ ಮಾಮೂಲಿ ಯೂಶ್ವಲಿ ಅವನ್ನ ಕೆಳಗಡೆ ಬಿಡ್ತೀನಿ. ಈ ಥರ ದೊಡ್ಡದೊಂದು ಹಾಸ್ಬಿಟ್ಟು ಕೆಳಗಡೆ ಬಿಡ್ತೀನಿ, ಯಾಕಂದರೆ ಅವ್ನು ಬಿದ್ದರೂ ಏಟಾಗಬಾರ್ದು ಅಂಥೇಳಿ. ಹೋಗಿ ಕೆಳಗಡೆ ಬಿಟ್ಟಿದ್ದೀನಿ. ಸೈಕಲ್ ಹತ್ರ ಕೂತ್ಕೊಂಡ್ಬಿಟ್ಟು ಅವ್ನಿಗೆ ಇವಾಗ ಎಷ್ಟು ಫೇವ್ರೇಟ್ ಆಗಿಬಿಟ್ಟಿದೆ ಅಂದರೆ ಸೈಕಲ್ ಬಿಟ್ಟು ಇಳಿಯೋಕ್ಕೆ ರೆಡಿ ಇಲ್ಲ ಅಣ್ಣ. ಸೊ ಓಕೆ, ನಾನು ವಾಕರ್ನ ತರಿಸಿ ಹಾಗೆ ಇಟ್ಬಿಟ್ಟಿದ್ದೀನಿ ಆಯಿತಾ. ಅದರಲ್ಲಿ ಕೂರೋದೇ ಇಲ್ಲ ನನ್ನ ಮಗ. ಅಟ್ಲೀಸ್ಟ್ ಇದರಲ್ಲಾದರೂ ಯೂಸ್ ಮಾಡ್ಕೊತಾರಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಕ್ಚುಲಿ. ಸೊ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಆ್ಯಕ್ಚುಲಿ ಇದೊಂದೇ ಬೆಸ್ಟ್ ಸೆಲ್ಲರ್ ಆ್ಯಂಡ್ ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತೇಳಿ ತರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಏನು ಗೊತ್ತಾ, 0 to 1 year, 1 year to 2 year ಇಷ್ಟರಲ್ಲೇ ತರಿಸ್ಕೋಬೇಕು. ಯಾಕಂದರೆ 3 to 4 years ತೊಗೊಂಡ್ರೆ ತುಂಬ ಹೈಟ್ ಆಗಿಬಿಡುತ್ತೆ, ಆಮೇಲೆ ಕಾಲೆಲ್ಲ ಚೆನ್ನಾಗಿ ಎಡ್ಸಲ್ಲ ಅಂಥೇಳಿ ನಾನು 1 year to 2 years ಅದನ್ನ ಬುಕ್ ಮಾಡಿದ್ದೀನಿ. 1600 rupees ಆಯಿತು ಇದಕ್ಕೆ, ಈ ಒಂದು ಸೈಕಲ್ಗೆ. ಇದ್ರ ಏನಾದರೂ ನಿಮಗೆ ಬೇಕಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತೇಳಿ ನಾನು ಕಳಿಸ್ಕೊಡ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಆಲ್ಸೋ ಇದನ್ನು ಅವನು ಏನು ಮಾಡ್ತಿದ್ದಾನೆ ಅಂತಂದರೆ ಈ ರೀತಿ ಎಳ್ಕೊಂಡು ತಳ್ಕೊಂಡು ಅವನೇ ನಡ್ಕೊಂಡು ಹೋಗೋದು ಆಯಿತಾ. ಇವಾಗ ಏನಂತಂದರೆ ಒಂದು 2-3 minutes ಅವನೇ ಗಟ್ಟಿಯಾಗಿ ನಿಂತ್ಕೊತಾನೆ ವಿತೌಟ್ ಸಪೋರ್ಟು. ಸೊ ಇನ್ನೂ ಹೆಜ್ಜೆ ಇಡ್ತಾ ಇಲ್ಲ ಅವನಿಗೆ, ಬಟ್ ನಿಂತ್ಕೊತಾನೆ ಬಿಗ್ಗಾಗಿ ನಿಂತ್ಕೊಂಡು ಆ ಸೈಕಲ್ನ ತಳ್ಕೊಂಡು ಹೋಗೋದು ಆಯಿತಾ. ಈ ಸೈಕಲ್ ತೊಗೊಂಡೋಗ್ಬಿಡ್ತೀನಿ ಅಂತ ಹೇಳಿ ನಾನು ಮುಂದಕ್ಕೆ ತಳ್ಕೊಂಡು ಹೋಗ್ತಾಯಿದ್ದೀನಿ. ಅವ್ನು ನೋಡಿ ಹೇಗೆ ಬರ್ತಾಯಿದ್ದಾನೆ ಅಂತೇಳಿ ಅಳ್ತಾ ಇದ್ದಾನೆ, ಬೇಕು ನಂಗೆ ಸೈಕಲ್ ಅಂತ. ಮುಂದೆ ಬಂದುಬಿಟ್ಟು ಸೈಕಲ್ನ ಹಿಡ್ಕೊಂಡು ನಿಂತ್ಕೊತಾನೆ. ಸೊ ಸೈಕಲ್ ಕೊಡು ಅಂತ ಅಳ್ತಾ ಇರೋದು ಅದು ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಸೈಕಲ್ ಬಿಟ್ಟೆ ಇಳಿತಾ ಇಲ್ಲ. ನನಗಂತೂ ತುಂಬ ಖುಷಿ ಆಯಿತು, ಇದಾದರೂ ಯೂಸ್ ಮಾಡ್ಕೊತಾನಲ್ಲ ಅಂಥೇಳಿ. ಕಾಸು ಕೊಟ್ಟಿದ್ರೂ ತೃಪ್ತಿ ಅಂತ ಅನ್ನಿಸ್ತು ನನಗೆ. ಸೊ ನೀವು ನೋಡ್ತಾ ಇರ್ಬೋದು ಹೆಂಗೆ ಬಂದು ಅದ್ದಿ ನಿಂತ್ಕೊಂಡ್ಬಿಟ್ಟ, ಸೈಕಲ್ ನಂದು ಕೊಡು ಅಂತ ಈಗ ತಗೊಂಡು ತಳ್ಕೊಂಡು ಹೋಗೋದು ಈ ರೀತಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನೆನ್ನೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲಿಲ್ಲ ನಮ್ಮ ಅಮ್ಮಂದು ವಿಷಯದಲ್ಲಿ. ಪ್ಲೀಸ್ ಡ್ರೈವ್ ಮಾಡಬೇಕಾದ್ರೆ ನಿಮ್ಮ ಮನೆ ಬಗ್ಗೆನೂ ಯೋಚನೆ ಮಾಡಿ, ಆ್ಯಂಡ್ ಆಲ್ಸೋ ನಿಮ್ಮ ಮಕ್ಕಳ ಬಗ್ಗೆನೂ ಯೋಚನೆ ಮಾಡಿ. ಪಾಪ ಇಬ್ಬರು ಗಂಡು ಮಕ್ಕಳು ನಮ್ಮ ಅಮ್ಮಗೆ, ಅವ್ರಿಗೂ ಎಷ್ಟು ಬೇಜಾರಾಯಿತು. 1 ತಿಂಗಳಾಯಿತು, ಇನ್ನೂ ಹುಷಾರಾಗಿಲ್ಲ ಅವ್ರ ಮಿಸ್ಸಸ್ಸು. 2 ನಿಮಿಷ ಲೇಟ್ ಆಗೋದ್ರೂ ಪರವಾಗಿಲ್ಲ. ಪ್ಲೀಸ್ ನಿಧಾನಕ್ಕೆ ಹೋಗಿ. ಆ್ಯಂಡ್ ಆಲ್ಸೋ ಹಾಸ್ಪಿಟ್ಲು ಮೇಲೆ ಬೆಡ್ ಮೇಲೆ ಮಲ್ಕೊಂಡಾಗ ಬರುತ್ತಂತಲ್ಲ ಯೋಚನೆ, ಅದು ಯಾರಿಗೂ ಬೇಡ. ಪ್ಲೀಸ್